ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಒಂದು ದಿವಸ ಮತ ಬಿಡೋ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯವನ್ನು ನೋಡಿದ್ರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತು ದಿವಸ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಪಕ್ಕ ಶನಿವಾರ ಈ ಥರ ಕರೆದು ಮುಂದೆ ಆಗಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ಇವತ್ತು ದಿವಸ ಅದು ಆಗ್ಬೇಕು. ಅದಕ್ಕೆ ಇವತ್ತು ದಿವಸ ಅನೇಕ ಖಾತೆಗಳು ನಾವು ಹಾಗೆ ಕಾಲಿಟ್ಕೊಂಡು ಕೊಡೋಕ್ಕಾಗಲ್ಲ. ಆ ಗಂಭೀರತೆ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಉದುರಾಗಿದ್ದಾರೆ. ಆದರೆ ಇದು ಭಾಳ ದೊಡ್ಡ ವಿವಾದ ಇವತ್ತು ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ 2 ಡಿಸೆಂಬರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟ್ ಅಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡಬೇಕಾಗಿದೆ. ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ದು ಜನ್ಮಭೂಮಿ, ನಿಮ್ದು ಕರ್ಮಭೂಮಿ.